ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸ್ಟೋರಿ ವರ್ಲ್ಡ್. ಯಾರೆಲ್ಲ ನನ್ನ ಚಾನಲ್ ಬರೋ ವಿಡಿಯೋಸ್ ಮಾತ್ರ ನೋಡ್ತಾ ಇದ್ದೀರಾ, ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನನ್ನ ಚಾನಲ್ ಬರೋ ಪ್ರತಿಯೊಂದು ವಿಡಿಯೋಗೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ. ಆ್ಯಂಡ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ, ಅದನ್ನು ಮಾತ್ರ ಮರಿಬೇಡಿ. ಸೊ ಹೀಗೆ ಮಾಡೋದ್ರಿಂದ ನಾನು ಮುಂದೆ ಯಾವುದೇ ವಿಡಿಯೋ ಹಾಕಿದ್ರೂ ಅದರ ಅಪ್ಡೇಟ್ಸ್ ಮೊದಲು ಬಂದು ತಲುಪುತ್ತೆ. ಸೊ ಇವತ್ತು ನಾನು ಹೇಳೋಕ್ಕೆ ಹೊರಟಿರೋ ಸ್ಟೋರಿ ಬಂದ್ಬಿಟ್ಟು ಹಾಂಟೆಡ್ ಲಿಫ್ಟ್. ಸೊ ಈ ಲಿಫ್ಟನ್ನು ಹಾಂಟೆಡ್ ಅಂತ ಯಾಕೆ ಕರಿತಾ ಇರ್ತಾರೆ ಅಂತ ನಿಮ್ಗೆ ಗೊತ್ತಾಗಬೇಕು ಅಂತಂದರೆ ಈ ಕಥೆನ ಎಂಟು ತನಕ ನೀವು ನೋಡಬೇಕಾಗುತ್ತೆ. ಸೊ ರಾಜ್ ಈತ ಒಂದು ಮಲ್ಟಿನ್ಯಾಷನಲ್ ಕಂಪನಿಯ ಮಾರ್ಕೆಟಿಂಗ್ ಹೆಡ್ ಆಗಿರ್ತಾನೆ. ಇವನ ಲೈಫಲ್ಲಿ ದುಡ್ಡಿಗೇನೂ ಕಡಿಮೆ ಇರಲ್ಲ, ಒಳ್ಳೆ ಸ್ಯಾಲ್ರಿ ಎಲ್ಲ ಇರುತ್ತೆ. ಬಟ್ ಆದರೆ ಅವ್ನು ತನ್ನ ಸ್ವಂತ ಮನೆಗಿಂತ ಜಾಸ್ತಿ ಹೋಟೆಲಲ್ಲೇ ಟೈಮ್ ಕಳೀತಾ ಇರ್ತಾನೆ. ಯಾಕಂದ್ರೆ ಅವ್ನು ಮಾರ್ಕೆಟಿಂಗ್ ಹೆಡ್ ಅಲ್ವಾ, ಅವ್ನಿಗೆ ಹೋಗ್ತಾ ಇರಬೇಕಾಗತ್ತೆ ಹೋಟೆಲ್ಸ್ಗೆಲ್ಲ. ಸೊ ಹಾಗೆ ಒಂದು ದಿವಸ ಅವನು ಇಂಪಾರ್ಟೆಂಟ್ ಕ್ಲೈಂಟ್ ಜೊತೆ ಮೀಟಿಂಗ್ ಮುಗಿಸಿ ನೈಟ್ ಅವ್ನ ಡ್ರೈವರ್ ಜೊತೆ ಕಾರಲ್ಲಿ ಅವನ ಹೋಮ್ ಟೌನ್ಗೆ ವಾಪಸ್ ಹೋಗ್ತಾ ಇರ್ತಾನೆ. ಹಾಗೆ ಹೋಗ್ತಾ ಇರಬೇಕಾದ್ರೆ ತುಂಬ ಜೋರು ಮಳೆ. ಎಷ್ಟು ಜೋರು ಮಳೆ ಅಂತಂದರೆ ಆ ಡ್ರೈವರಿಗೆ ಪಾಪ ಕಾರ್ ಓಡಿಸೋದಕ್ಕೆ ಕಾಣಿಸ್ತಾ ಇರಲ್ಲ, ರೋಡೇ ಕಾಣಿಸ್ತಾ ಇರಲ್ಲ, ಅಷ್ಟೊಂದು ಜೋರು ಗಾಳಿ ಮಳೆ ಇರುತ್ತೆ. ಇವನಿಗೆ ಗೊತ್ತಾಗುತ್ತೆ ಇಟ್ ಈಸ್ ಇಂಪಾಸಿಬಲ್ ಟು ಮೂವ್ ಫಾರ್ವರ್ಡ್ ಅಂತ. ಅವ್ನು ಏನು ಮಾಡ್ತಾನೆ ಅಂತಂದರೆ ಲೆಫ್ಟ್ ಸೈಡಲ್ಲಿ ಒಂದು ಹೋಟೆಲ್ ಕಾಣಿಸುತ್ತೆ ಅವನಿಗೆ. ಹೋಟೆಲ್ ನೋಡೋಕ್ಕೆ ತುಂಬ ಓಲ್ಡ್ ಹೋಟೆಲ್ ಥರ ಅನಿಸುತ್ತೆ. ಬಟ್ ಆದರೆ ಅವನಿಗೆ ಮನೆಗೆ ಹೋಗೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ, ಅಂದರೆ ಸೇಫ್ ಅಲ್ಲ ಆ ಮಳೆಯಲ್ಲಿ ಹೋಗೋದು. ಅವ್ನಿಗೆ ಅನಿಸುತ್ತೆ ನಾನು ಇವತ್ತೊಂದು ದಿವಸ ರಾತ್ರಿ ಇಲ್ಲೇ ಕಾಲ ಕಳೆದು ಇಲ್ಲೇ ಮಲಗಿದ್ದು ನಾನು ನಾಳೆ ಮಳೆ ನಿಂತ ಮೇಲೆ ಮನೆಗೆ ವಾಪಸ್ ಹೋಗ್ಬೋದು ಅಂತ ಅವ್ನು ಅನ್ಕೋತಾನೆ. ಸೊ ಹಾಗೆ ಅವ್ನು ಏನು ಮಾಡ್ತಾನೆ, ಡ್ರೈವರ್ ಹತ್ರನೂ ಹೇಳ್ತಾನೆ ಇನ್ನು ಇಲ್ಲೇ ಇರು, ನಾನು ಹೋಗಿ ಹೋಟೆಲ್ ಹತ್ರ ವಿಚಾರಿಸ್ಕೊಂಡು ಬರ್ತೀನಿ ಅಂತ. ಸೊ ಹಾಗೆ ಡ್ರೈವರು ಅಲ್ಲಿ ಕಾರಲ್ಲೇ ಕೂತಿರ್ತಾನೆ. ಇವನು ಕಾರಿಂದ ಇಳಿದು ಹೋಟೆಲ್ ಒಳಗಡೆ ಹೋಗ್ತಾ ಇರಬೇಕಾದ್ರೆ ರಿಸೆಪ್ಷನ್ ಹತ್ರ ಒಂದು ಹುಡುಗಿ ಕಾಣಿಸ್ತಾಳೆ ಇವನಿಗೆ. ಸೊ ಬಟ್ ಆ ಹುಡುಗಿ ಯಾವ ಥರ ಇರ್ತಾಳೆ ಅಂತಂದರೆ, ಎಷ್ಟೋ ದಿವಸದಿಂದ ಆ ಹುಡುಗಿಗೆ ನಿದ್ದೆನೇ ಇಲ್ದಿದ್ರೆ ಅವಳು ಯಾವ ರೀತಿ ಇರ್ತಾಳೆ ನೋಡಿ, ಆ ರೀತಿ ಕಾಣಿಸ್ತಾ ಇರ್ತಾಳೆ. ಬಟ್ ಇವನು ಅದನ್ನು ಇಗ್ನೋರ್ ಮಾಡ್ತಾನೆ. ನನಗೆ ರೂಮ್ ಅವಶ್ಯಕತೆ ಇದೆ, ಸೊ ಅದು ಸಿಗುತ್ತಾ ಅಂತ ಫಸ್ಟ್ ನೋಡ್ತೀನಿ ಅಂತ ಅಂದ್ಕೊಂಡು ಅದನ್ನೆಲ್ಲ ಇಗ್ನೋರ್ ಮಾಡಿ ಇವನು ಆ ರಿಸೆಪ್ಷನಿಸ್ಟ್ ಹತ್ರ ರೂಮ್ ವಿಚಾರಿಸ್ಕೊಳ್ಳೋದಕ್ಕೆ ಹೋಗ್ತಾನೆ. ನನಗೆ ಇವತ್ತೊಂದು ದಿವಸ ರಾತ್ರಿ ನನಗೆ ಯಾವುದಾದ್ರೂ ರೂಮ್ ಅವೈಲೇಬಲ್ ಇದೆಯಾ ಅಂತ. ಸೊ ಆ ಹುಡುಗಿ ಹೌದು ಅವೈಲೇಬಲ್ ಇದೆ, ನಿಮ್ಮ ID ಪ್ರೂಫ್ ಎಲ್ಲ ಕೊಡಿ ಅಂತ ಡಾಕ್ಯುಮೆಂಟ್ಸ್ ಎಲ್ಲ ಕಲೆಕ್ಟ್ ಮಾಡಿಕೊಂಡು ಅದರ ಕೀಯನ್ನು ಇವನ ಕೈಗೆ ಕೊಡ್ತಾಳೆ. ಸೊ ಆ ಕೀ ತಗೊಂಡು ಇವನು ಇನ್ನೇನು ಲಿಫ್ಟಲ್ಲಿ ಹೋಗಬೇಕು. ಸೊ ಹಾಗಾಗಿ ಲಿಫ್ಟ್ ಮೇಲ್ಗಡೆ ಫ್ಲೋರಲ್ಲಿ ಇರುತ್ತೆ. ಇವನು ಬಟನ್ ಕ್ಲಿಕ್ ಮಾಡಿ ಆ ಲಿಫ್ಟ್ನ ಕೆಳಗಡೆ ಬಂದ ಮೇಲೆ ಆ ಲಿಫ್ಟಲ್ಲಿ ಇವನು ಒಳಗಡೆ ಹೋಗ್ತಾನೆ. ಲಿಫ್ಟ್ ಒಳಗಡೆ ಹೋಗಿ 3rd ಫ್ಲೋರನ್ನು ಕ್ಲಿಕ್ ಮಾಡ್ತಾನೆ. ಅಂದರೆ ಅವನಿಗೆ 3rd ಫ್ಲೋರಿಗೆ ಹೋಗೋದಕ್ಕಿರುತ್ತೆ. ಸೊ ಕ್ಲಿಕ್ ಮಾಡ್ತಾನೆ. ಇವನು ಒಳಗಡೆ ಹೋಗಿ ನಿಂತಿದ್ದಾನೆ. ಬಟ್ ಆ ಲಿಫ್ಟ್ ಯಾವ ರೀತಿ ಆಗುತ್ತೆ ಅಂತಂದರೆ, ಹೊರಗಡೆಯಿಂದ ಯಾರಾದರೂ ಈಗ ನಾವು ಲಿಫ್ಟ್ ಆಲ್ರೆಡಿ ಕ್ಲೋಸ್ ಆಗ್ತಾ ಇರುತ್ತೆ. ಸೊ ಆವಾಗ ನಾವು ಹೊರಗಡೆಯಿಂದ ಅದನ್ನು ಸ್ಟಾಪ್ ಮಾಡಬೇಕಂತ ಹೋದರೆ ಅದು ಒಂದು ಸಾರಿ ಓಪನ್ ಆಗಿ ಮತ್ತೆ ಕ್ಲೋಸ್ ಆಗುತ್ತೆ. ಸೊ ಈ ರೀತಿ ಆಗುತ್ತೆ, ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಈ ಲಿಫ್ಟಲ್ಲೂ ಅದೇ ರೀತಿ ಆಗುತ್ತೆ. ಇವನು ಒಳಗಡೆ ಹೋಗಿ ನಿಂತಾದಮೇಲೆ ಬಟ್ ಇವನ್ನ ಬಿಟ್ಟರೆ ಬೇರೆ ಯಾರೂ ಆ ಲಿಫ್ಟಲ್ಲಿ ಇರಲ್ಲ. ಇವನಿಗದು ತುಂಬ ವಿಚಿತ್ರ ಅನಿಸುತ್ತೆ. ಆದರೂ ಅದನ್ನು ಅವನು ಇಗ್ನೋರ್ ಮಾಡ್ತಾನೆ. ಅಂದರೆ ಆ ಲಿಫ್ಟನ್ನು ಯಾವ ರೀತಿ ಇರುತ್ತೆ ಅಂದರೆ, ಅದು ಓಲ್ಡ್ ಹೋಟೆಲ್ ಅಲ್ವಾ, ಆ ಲಿಫ್ಟ್ ಇರೋ ಅವಸ್ಥೆ ನೋಡಿ ಅವ್ನಿಗೆ ಅನಿಸುತ್ತೆ ಇವೆಲ್ಲ ಇಲ್ಲಿ ಕಾಮನ್ ಅನಿಸುತ್ತೆ ಅಂತ. ಅವನು ಅದನ್ನು ಇಗ್ನೋರ್ ಮಾಡ್ತಾನೆ. 3rd ಫ್ಲೋರ್ ಬಟನ್ನ ಕ್ಲಿಕ್ ಮಾಡ್ತಾನೆ. ಕ್ಲಿಕ್ ಮಾಡಿ ಆ ಬಟನ್ನೇ ನೋಡ್ತಾ ಇರ್ತಾನೆ. ಅವ್ನು ಹೀಗೆ ಲಿಫ್ಟ್ ಒಳಗಡೆ ಇರ್ತಾನಲ್ವ, ನೋಡ್ತಾ ಇರಬೇಕಾದ್ರೆ 3rd ಫ್ಲೋರ್ ಬಟನಲ್ಲಿ ರೆಡ್ ಲೈಟ್ ಉರಿತಾ ಇರುತ್ತಲ್ವ, ಅದು ಆಫ್ ಆಗಿ 5th ಫ್ಲೋರ್ ಬಟನ್ಗೆ ರೈಟ್ ಉರಿಯೋದಕ್ಕೆ ಶುರುವಾಗುತ್ತೆ. ಸೊ ಇವನು ಮತ್ತೆ ಏನು ಮಾಡ್ತಾನೆ, 3rd ಫ್ಲೋರನ್ನು ಕ್ಲಿಕ್ ಮಾಡೋದಕ್ಕೆ ಹೋಗ್ತಾನೆ. ಬಟ್ ಅದು ಆವಾಗ ಆ 5th ಬಟನ್ ಬಿಟ್ಟು ಬೇರೆ ಯಾವ ಬಟನ್ನು ಪ್ರೆಸ್ ಆಗ್ತಾ ಇರಲ್ಲ. ಆವಾಗೆಲ್ಲ ಅದು ವರ್ಕ್ ಆಗ್ತಾ ಇರುತ್ತೆ. ಅಂದರೆ ಇನ್ನು ಫಸ್ಟು ಒಳಗಡೆ ಹೋಗಿ ಅಲ್ಲಿ ಲಿಫ್ಟ್ ಒಮ್ಮೆ ಕ್ಲೋಸ್ ಓಪನ್ ಆಗುತ್ತಲ್ವ, ಆವಾಗ ಇವನು ಲಿಫ್ಟನ್ನು ಕ್ಲೋಸ್ ಮಾಡೋದಕ್ಕಿಂತ ಬಟನ್ ಪ್ರೆಸ್ ಮಾಡ್ತಾನೆ, ಆವಾಗ ವರ್ಕ್ ಆಗ್ತಾ ಇರುತ್ತೆ. ಬಟ್ ಯಾವಾಗ ಇವನು ಅದು 5th ಫ್ಲೋರಿಗೆ ಆಟೋಮ್ಯಾಟಿಕ್ಕಾಗಿ ಲೈಟ್ ಆನ್ ಆಗುತ್ತೋ, ಅದಾದಮೇಲೆ ಇವನು ಯಾವುದೇ ಬಟನ್ ಪ್ರೆಸ್ ಮಾಡಿದ್ರೂ ವರ್ಕ್ ಆಗ್ತಾ ಇರಲ್ಲ. ಇವನಿಗೆ ಸ್ವಲ್ಪ ಭಯ ಆಗೋದಕ್ಕೆ ಶುರು ಆಗುತ್ತೆ. ಬಿಕಾಸ್ ಲಿಫ್ಟಲ್ಲಿ ಇವನನ್ನು ಬಿಟ್ಟರೆ ಬೇರೆ ಯಾರೂ ಇರಲ್ಲ. ಇವನು 3rd ಬಟನನ್ನು ಫೋರ್ಸ್ಫುಲಿ ಪ್ರೆಸ್ ಮಾಡ್ತಾನೆ ಇರ್ತಾನೆ. ಬಟ್ ಪ್ರೆಸ್ ಮಾಡ್ತಾ ಇರಬೇಕಾದ್ರೆ ಇವನ ಕತ್ತು ಹಿಂದೆ ಯಾರೋ ಬ್ರೀತ್ ಮಾಡಿದ ಹಾಗೆ ಅನಿಸ್ತಾ ಇರುತ್ತೆ. ಅಂದರೆ ಯಾರೋ ಇದ್ದಾರೆ ಅನ್ನೋ ರೀತಿ ಅನಿಸೋದಕ್ಕೆ ಶುರುವಾಗುತ್ತೆ, ಫೀಲ್ ಆಗೋದಕ್ಕೆ ಶುರುವಾಗುತ್ತೆ. ಇವನು ಆವಾಗಲೇ ತಿರುಗಿ ನೋಡ್ತಾನೆ. ಬಟ್ ಆ ಮೂಮೆಂಟಲ್ಲಿ ಅಲ್ಲಿ ಯಾರೂ ಇರಲ್ಲ. ನನಗೆ ಏನೋ ಒಂದು ಭ್ರಮೆ ಇರಬೇಕೇನೋ ಅಂತ ಅಂದ್ಕೊಂಡು ಇವನು ಸುಮ್ಮನೆ ಇರ್ತಾನೆ. ಹಾಗೆ ಅದು 3rd ಫ್ಲೋರಿಗೆ ಬರುತ್ತೆ. 3rd ಫ್ಲೋರಿಗೆ ಬಂದಾದಮೇಲೆ 4th ಫ್ಲೋರಿಗೆ ಬರುತ್ತೆ.
4th ಫ್ಲೋರಿಗೆ ಬರ್ತಾ ಇರಬೇಕಾದ್ರೇ ಅಂದರೆ ಲೈಟ್ಸ್ ಎಲ್ಲ ಆಫ್ ಆಗಿಬಿಡುತ್ತೆ. ಅಂದರೆ 4th ಫ್ಲೋರಿಗೆ ಬಂದಿದೆ ಅದು ಲಿಫ್ಟು, ಬಟ್ ಓಪನ್ ಆಗಲ್ಲ, ಯಾಕಂದರೆ ಅಲ್ಲಿ 5th ಬಟನ್ ಅಂತ ಪ್ರೆಸ್ ಆಗಿರುತ್ತಲ್ವ. ಬಟ್ 4th ಫ್ಲೋರಿಗೆ ಬಂದ ತಕ್ಷಣ ಲಿಫ್ಟಲ್ಲಿ ಒಂದು ಸಣ್ಣ ಬಲ್ಬ್ ಉರಿತಾ ಇರುತ್ತಲ್ವ, ಅದು ಆಫ್ ಆಗೋಗುತ್ತೆ. ಇವ್ನಿಗೆ ಎಷ್ಟು ಭಯ ಆಗುತ್ತೆ ಅಂತಂದರೆ ಇವ್ನು ಕಿರ್ಚಾಡೋದಕ್ಕೆ ಶುರು ಮಾಡ್ತಾನೆ, ಪ್ಲೀಸ್ ಯಾರಾದರೂ ಹೆಲ್ಪ್ ಮಾಡಿ ಅಂತ ಲಿಫ್ಟ್ ಬಾಗಿಲನ್ನು ಬಡಿಯೋದಕ್ಕೆ ಶುರು ಮಾಡ್ತಾನೆ. ಬಟ್ ಯಾರೂ ಬರಲ್ಲ. ಸೊ ಅದೇ ಹೊತ್ತಲ್ಲಿ ಒಂದು ಕೈ ಬರುತ್ತೆ ಇವನ್ನ ಬಾಯಿ ಮುಚ್ಚೋದಕ್ಕೆ. ಅಂದರೆ ಇವ್ನು ಕಿರ್ಚಾಡ್ತಾ ಇರ್ತಾನಲ್ವ, ಆ ಕೈ ಬಂದು ಇವ್ನ ಬಾಯಿ ಮುಚ್ಚಿಸುತ್ತೆ. ಇವನಿಗೆ ಅಂದರೆ ಉಸಿರು ಕಟ್ಟೋದಕ್ಕೆ ಶುರು ಆಗುತ್ತೆ, ಮಾತಾಡೋದಕ್ಕೆ. ಅಂದರೆ ಇವ್ನು ಟ್ರೈ ಮಾಡ್ತಾ ಇರ್ತಾನೆ, ಇವ್ನ ಬಾಯಿ ಮುಚ್ಚಿರ್ತಾರಲ್ವ, ಇವ್ನಿಗೆ ಏನು ಮಾಡೋದಕ್ಕೂ ಆಗಲ್ಲ. ಸೊ ಇವನ ಹಾರ್ಟ್ ವೇಟ್ ಎಷ್ಟು ಹೊಡ್ಕೊಳ್ಳೋದಕ್ಕೆ ಶುರು ಆಗುತ್ತೆ ಅಂತಂದರೆ ಶರೀರದಿಂದ ಹಾರ್ಟ್ ಹೊರಗಡೆ ಬಂದು ಹೊಡ್ಕೊಳ್ಳೋ ಥರ ಆ ರೀತಿ ಅನ್ನಿಸ್ತಾ ಇರುತ್ತೆ. ಅಷ್ಟೊಂದು ಭಯ ಬಿದ್ದಿರ್ತಾನೆ, ಅವನು ಕೈಕಾಲು ನಡ್ಕೋದಕ್ಕೆ ಶುರು ಆಗುತ್ತೆ, ಏನೆಲ್ಲ ಆಗುತ್ತೆ ಆ ಮೂಮೆಂಟಲ್ಲಿ. ಅದಾದಮೇಲೆ ಇವನಿಗೆ ಯಾವ ರೀತಿ ಆಗುತ್ತೆ ಅಂತಂದರೆ ಇನ್ನೇನು ಇವನು ಅನ್ಕಾನ್ಷಿಯಸ್ ಆಗಬೇಕು ಆ ರೀತಿ ಅನ್ನಿಸ್ತಾ ಇರುತ್ತೆ ಇವನಿಗೆ. ಅಷ್ಟೊತ್ತಲ್ಲಿ ಲೈಟ್ಸ್ ಮತ್ತೆ ಆನ್ ಆಗುತ್ತೆ. ಆನ್ ಆದಾಗ ಇವನು ತಿರುಗಿ ನೋಡಿದಾಗ ಅಲ್ಲಿ ಯಾರೂ ಇರಲ್ಲ. ಅಂದರೆ ಇವ್ನ ಕೈ ಬಂದಿರುತ್ತಲ್ವ ಇವ್ನ ಬಾಯಿ ಮುಚ್ಚೋದಕ್ಕೆ, ಯಾರೂ ಇರಲ್ಲ, ಯಾವ ಕೈನೂ ಇರಲ್ಲ, ಯಾರೂ ಇರಲ್ಲ. ಅದಾದಮೇಲೆ ಅದು 5th ಫ್ಲೋರಲ್ಲಿ ಬಂದು ನಿಲ್ಲುತ್ತೆ ಲಿಫ್ಟು. ಇವನು ಒಂದ್ಸರಿ ಹೊರಗಡೆ ಹೋದರೆ ಸಾಕಪ್ಪ ಅಂತ ಅಂದ್ಕೊಂಡು ಲಿಫ್ಟ್ ಡೋರ್ ಓಪನ್ ಆದ ತಕ್ಷಣ ಇವನು ಹೊರಗಡೆ ಓಡಿ ಬರ್ತಾನೆ ಸ್ಟೆಪ್ಸ್ ಹತ್ರ. ಹುಡ್ಕೊಂಡು ಬರ್ತಾ ಇರಬೇಕಾದ್ರೆ ಇವ್ನಿಗೆ ಅನಿಸ್ತಾ ಇರುತ್ತೆ ಯಾರೋ ಇವನ್ನ ಫಾಲೋ ಮಾಡ್ತಾ ಬರ್ತಾ ಇರ್ತಾರಂತ. ಯಾಕಂದರೆ ಇವ್ನು ಲಿಫ್ಟಲ್ಲಿ ಇರಬೇಕಾದ್ರೇ ಇವನಿಗೆ ಕಾಣಿಸ್ತಾ ಇರಲ್ಲ, ಆದರೆ ಇವನಿಗೆ ತುಂಬ ಶ್ಯೂರಾಗಿ ಅನಿಸ್ತಾ ಇರುತ್ತೆ ನನ್ನ ಬಿಟ್ಟು ಯಾರೋ ಈ ಲಿಫ್ಟ್ ಒಳಗಡೆ ಇದ್ದಾರೆ, ನನಗೆ ಕಾಣಿಸ್ತಾ ಇಲ್ಲ ಅಷ್ಟೇ ಅಂತ. ಸೊ ಆ ಫೀಲಿಂಗ್ಸ್ ಇರುತ್ತಲ್ವ ಇವನಿಗೆ. ಬಟ್ ಇವ್ನು ಲಿಫ್ಟಿಂದ ಹೊರಗಡೆ ಬರಬೇಕಾದ್ರೂ ಅಷ್ಟೇ ಯಾರೋ ಇವನ್ನ ಫಾಲೋ ಮಾಡ್ಕೊಂಡು ಬರ್ತಾ ಇರೋ ಥರ ಅನ್ನಿಸ್ತಾ ಇರುತ್ತೆ. ಸೊ ಇವನು ಬಟ್ ಆದರೂ ಅದನ್ನು ಕೇರ್ ಮಾಡಲ್ಲ. ಒಂದು ಸಾರಿ ಇವನು ಕೆಳಗಡೆ ಹೋಗಿ ಆ ರಿಸೆಪ್ಷನಿಸ್ಟ್ ಹತ್ರ ಎಲ್ಲ ಹೇಳಬೇಕು ಅಂತ ಅನಿಸ್ತಾ ಇರುತ್ತೆ. ಅಂದರೆ ಅಲ್ಲಿಂದ ಒಂದ್ಸರಿ ಮುಕ್ತಿ ಸಿಗಬೇಕು, ಸಾಕಪ್ಪ ಈ ಹೋಟೆಲ್ ಸಹವಾಸ ಅಂತ ಅನ್ನಿಸ್ತಾ ಇರುತ್ತೆ. ಏನು ಮಾತಾಡ್ತಿರ್ಬೇಕು ಅಂತ ಗೊತ್ತಾಗ್ತಾರಲ್ಲ, ಟ್ರೈ ಮಾಡ್ತಾ ಇರ್ತಾನೆ ಮಾತಾಡೋದಕ್ಕೆ. ಆವಾಗ ಹುಡುಗಿ ಇಲ್ಲ ನೀವು ಸುಧಾರಿಸ್ಕೊಳ್ಳಿ, ಏನೂ ಭಯ ಪಡಬೇಡಿ ಅಂತ ಹೇಳಿ ನೀರು ಕೊಡ್ತಾಳೆ ಅವಳು. ನೀರು ಕುಡ್ದಾದ್ಮೇಲೆ ಸುಧಾರಿಸ್ಕೊಂಡು ಹೇಳಿ ಏನು ನಡೀತು ಅಂತ. ನೀರು ಕುಡ್ದಾದ್ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆದಮೇಲೆ ಇವನು ಅವನ ಜೊತೆ ಏನೆಲ್ಲ ಎಕ್ಸ್ಪೀರಿಯನ್ಸ್ ಆಯಿತು ಅವನಿಗೆ ಅದನ್ನೆಲ್ಲ ಹುಡುಗಿ ಹತ್ರ ಹೇಳೋದಕ್ಕೆ ಶುರು ಮಾಡಿದಾಗ ಹುಡುಗಿ ಇವನ್ನ ವಿಚಿತ್ರವಾಗಿ ನೋಡ್ತಾಳೆ. ಅದಾದಮೇಲೆ ಅವಳೊಂದು ಮಾತು ಹೇಳ್ತಾಳೆ, ಅದು ಕೇಳಿ ಇವನಿಗೆ ತುಂಬಾ ಭಯ ಆಗುತ್ತೆ. ಅಂದರೆ ಅವಳು ಹೇಳ್ತಾಳೆ, ನೀವು 4th ಫ್ಲೋರ್ ಅಲ್ಲ 5th ಫ್ಲೋರಿಗೆ ಹೋದೆ ಅಂತ ಹೇಳ್ತಾ ಇದ್ದೀರಲ್ವ, ನಮ್ಮ ಹೋಟ್ಲಲ್ಲಿ ಬರೀ 4th ಫ್ಲೋರ್ವರೆಗೆ ಮಾತ್ರ ಇರೋದು, 5th ಫ್ಲೋರ್ ಇಲ್ವಲ್ಲ, ಮತ್ತು ನೀವು ಅಲ್ಲಿ ಹೋಗೋದಕ್ಕೆ ಹೇಗೆ ಸಾಧ್ಯ ಅಂತ ಕೇಳ್ತಾಳೆ. ಆ ಕ್ವೆಶನ್ ಕೇಳಿದ ತಕ್ಷಣ ಇವನಿಗೆ ತಲೆ ಕೆಟ್ಟೋಗುತ್ತೆ. ಅಂದರೆ ಇವನು 5th ಫ್ಲೋರ್ಗೆ ಹೋಗ್ಬಿಟ್ಟೇ ಬರ್ತಾ ಇರ್ತಾನಲ್ವಾ, 5th ಫ್ಲೋರೇ ಇಲ್ಲ ಅಂತಂದರೆ ಇವನು ಹೋಗೋದಕ್ಕೆ ಹೇಗೆ ಸಾಧ್ಯ. ಇವನು ಇಲ್ಲೇನಂದರೆ ತುಂಬ ಡೇಂಜರ್ ಅಂತ ಅಂದ್ಕೊಂಡು ಫಟಾಫಟ್ ಅಂತ ಇವನೇನು ಡಾಕ್ಯುಮೆಂಟ್ಸ್ ಕೊಟ್ಟಿರ್ತಾನೆ, ಅವ್ನು ID ಪ್ರೂಫ್ ಅದು ಇದೆಲ್ಲ ಕಲೆಕ್ಟ್ ಮಾಡಿ ಅವನು ಕಾರ್ ಹತ್ರ ಬರ್ತಾನೆ. ಕಾರ್ ಹತ್ರ ಬಂದಾಗ ಡ್ರೈವರ್ ಪಾಪ ಅಲ್ಲೇ ಮಲ್ಕೊಂಡಿರ್ತಾನೆ. ಅವನ್ನ ಎಬ್ಬಿಸಿ ಇಲ್ಲ ನಾವು ಹೊರಡೋಣ ಇಲ್ಲಿಂದ, ನಾವು ಇಲ್ಲೇ ಇದ್ದರೆ ತುಂಬ ಡೇಂಜರು. ಆಗ ಅವ್ನು ಹೇಳ್ತಾನೆ, ಅಂದರೆ ಮಳೆ ಸ್ವಲ್ಪ ಕಡಿಮೆ ಆಗಿದೆ, ಬಟ್ ಆದರೂ ನೀವು ಯಾಕೆ ಬಂದ್ರಿ, ಇಲ್ಲ ಅದನ್ನೆಲ್ಲ ನಾನು ರೋಡಲ್ಲಿ ಹೋಗ್ತಾ ಹೇಳ್ತೀನಿ, ನಾವು ಹೋಗೋಣ ಇಲ್ಲಿಂದ ಫಸ್ಟು ಹೊರಡೋಣ ಅಂತ ಅಂದ್ಕೊಂಡು ಅವನು ಕಾಲಿಗೆ ಕುತ್ಕೊಂಡು ಮಿರರ್ ನೋಡ್ತಾನೆ ಸುಮ್ಮನೆ. ಹೀಗೆ ನೋಡಿದಾಗ ಅದೇ ರಿಸೆಪ್ಷನಿಸ್ಟ್ ಅವನಿಗೆ ಕಾಣಿಸ್ತಾಳೆ ಕಾರ್ ಹಿಂದ್ಗಡೆ. ಅವಳು ಹಿಂದೆ ಒಂದು ದೊಡ್ಡ ನೆರಳು, ಯಾವುದೋ ಒಂದು ದೊಡ್ಡ ತುಂಬ ಹೈಟ್ ಇರೋ ಹೆಂಗಸು ಥರ ನೆರಳು ಅದು ಅವಳನ್ನು ನೋಡಿ ನಗ್ತಾ ಇರುತ್ತೆ. ಆ ರೀತಿ ಇವನಿಗೆ ಕಾಣಿಸುತ್ತೆ. ಸೊ ಇವನಿಗೆ ತುಂಬ ಭಯ ಆಗುತ್ತೆ ಅದನ್ನು ನೋಡಿ. ಒಂದ್ಸಾರಿ ಹೊರಡ್ಬೇಡ ಅಂತ ಅಂದ್ಕೊಂಡು ಡ್ರೈವರ್ ಹತ್ರ ಹೋಗು ನಾವು ಬೇಗ ಹೋಗೋಣ ಅಂತ ಅಂದ್ಕೊಂಡು ಅವ್ರು ಹೊರಡ್ತಾರೆ ಅಲ್ಲಿಂದ. ಮನೆಗೆ ಬಂದು ಮಲ್ಕೋಬೇಕಾದ್ರೆ ಅವನಿಗೆ ಮನೇಲೂ ಅದೇ ಕನಸು ಬೀಳುತ್ತೆ ಅವನಿಗೆ. ಅಂದರೆ ಯಾವುದೋ ಒಂದು ಲಿಫ್ಟಲ್ಲಿ ಹೋಗ್ತಾ ಇರಬೇಕಾದ್ರೆ ಆ ಫ್ಲೋರ್ ಇರಲ್ಲ ಆ್ಯಕ್ಚುಲಿ, ಬಟ್ ಆ ಫ್ಲೋರಿಗೆ ಹೋಗಿ ಇವನಿಗೆಲ್ಲಿ ಹೋಗಬೇಕು ಅಲ್ಲಲ್ಲ, ಯಾವ್ದು ಫ್ಲೋರ್ ಇರಲ್ವೋ ಅಲ್ಲಿ ಹೋಗಿ ಆ ಲಿಫ್ಟಲ್ಲಿ ನಿಲ್ಲುತ್ತೆ. ಇವನು ಅಲ್ಲಿ ಹೋಗಿ ಸ್ಟಕ್ ಆಗ್ತಾನೆ, ಇವನಿಗೆ ವಾಪಸ್ ಬರೋದಕ್ಕೆ ಆಗಲ್ಲ. ಇಂಥದ್ದೆಲ್ಲ ಕನಸು ಬೀಳ್ತಾನೆ ಇರುತ್ತೆ. ಅದಾದಮೇಲೆ ಅವನು ಲಿಫ್ಟ್ ಒಳಗಡೆ ಹೋಗೋದಕ್ಕೆ ಭಯ ಪಡ್ತಾ ಇದ್ದ. ಯಾಕಂದ್ರೆ ಅವ್ನು ಜಾಸ್ತಿ ಹೋಟೆಲ್ಸಲ್ಲೇ ಕೆಲಸ ಮಾಡ್ತಾ ಇರ್ತಾನಲ್ವ, ಅವ್ನು ತುಂಬ ಟ್ರಾವೆಲ್ ಮಾಡ್ತಾ ಇರ್ತಾನೆ. ಅವನು ಆ ಒಂದು ಜಾಬಲ್ಲಿ ಇರೋದ್ರಿಂದ ತುಂಬ ಟ್ರಾವೆಲ್ ಮಾಡ್ತಾ ಇರಬೇಕಾಗಿರುತ್ತೆ, ತುಂಬ ಬೇರೆ ಹೋಟೆಲ್ಸ್ಗೆಲ್ಲ ಹೋಗ್ತಾ ಇರ್ತಾನೆ. ಬಟ್ ಆದರೂ ಅವನಿಗೆ ಲಿಫ್ಟ್ ಒಳಗಡೆ ಹೋಗೋದು ತುಂಬ ಭಯ. ಮತ್ತೆ ಅದೇ ನನ್ನ ಜೊತೆ ರಿಪೀಟ್ ಆದರೆ ಅಂತ ಅವನಿಗೆ ಅದೇ ಎಕ್ಸ್ಪೀರಿಯನ್ಸ್ ಮತ್ತೆ ನಂಗೆ ಮಾಡೋಕ್ಕೆ ಸಿಕ್ಕಿದ್ರೆ ಅಂತ ಅಂದ್ಕೊಂಡು ಅವನು ಲಿಫ್ಟ್ ಒಳಗಡೆ ಹೋಗೋದಕ್ಕೆ ಭಯ ಪಡ್ತಾ ಇರ್ತಾನೆ. ಕೆಲವೊಬ್ಬರಿಗೆ ಹಾಗೆ ಅಲ್ವಾ, ಅಂದರೆ ಯಾವುದಾದ್ರೂ ಒಂದು ಘಟನೆ ನಮ್ಮ ಲೈಫಲ್ಲಿ ನಡೆದಿದ್ರೆ
ಆ ಘಟನೆಗೆ ಸಂಬಂಧಪಟ್ಟಂತಹ ವಸ್ತುಗಳಾಗಿರ್ಬೋದು ಅಥವಾ ಲೊಕೇಶನ್ಸ್ ಆಗಿರ್ಬೋದು, ಅದನ್ನು ಫೇಸ್ ಮಾಡೋದಕ್ಕೆ ನಾವು ತುಂಬ ಭಯ ಪಡ್ತೀವಿ. ಅದೇ ರೀತಿ ನಿಮ್ಮ ಲೈಫಲ್ಲೂ ನಡೆದಿದ್ರೆ ಆ ಘಟನೆಯಿಂದ ನಿಮ್ಗೆ ಹೊರಗಡೆ ಬರೋದಕ್ಕೆ ತುಂಬ ಕಷ್ಟ ಆಗ್ತದೆ ಆ್ಯಂಡ್ ಅದು ಆ ವಸ್ತು ಆ ಪ್ಲೇಸು ನಿಮಗೆ ಮತ್ತೆ ಅದೇ ಘಟನೆನ ನೆನಪಿಸುತ್ತೆ ಅಂಥದ್ದೇನಾದರೂ ನಿಮ್ಗೆ ಅನಿಸಿದ್ರೆ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಪುಟ್ಟ ಸ್ಟೋರಿನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ನಿಮ್ಮ ಪ್ರೀತಿ ಆಶೀರ್ವಾದ ಸದಾ ನನ್ನ ಮೇಲಿದೆ ಅಂತ ಭಾವಿಸ್ತಾ ನಾನು ನಿಮಗೆ ಇನ್ನೊಂದು ವಿಡಿಯೋ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವೇಟಿಂಗ್ ಆ್ಯಂಡ್ ಕೀಪ್ ವಾಚಿಂಗ್. ಥ್ಯಾಂಕ್ ಯು.